ನಾನೇ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಬಂದ್ಬಿಟ್ಟು ಪಾಪ ಬಟ್ಟೆಗಳು ಒಕ್ಕೊಡ್ತೀನಿ ಅಂತ ಹೋಗಿ ನೋಡ್ತವ್ರೆ. ಒಳ್ಳೇದ ಕೈಸ ನೀನು ಸ್ವಿಚ್ ಆನ್ ಮಾಡೋದಿಲ್ಲ ಈಸಿ ಅನ್ಕೊಂಡಿದ್ಯಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಮೈ ರೋಟಿ ಆಫ್ಟರ್ನೂನ್ ಆದಂಗ ಐತೆ ಮಾರ್ನಿಂಗ್ ಐತೆ ಕೆಲ್ಸ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ತಿರ್ಗಾ ಇವಾಗ ಇನ್ನೇನ್ ಮಾಡ್ತೀನಿ ನಾವು ಕೆಲ್ಸಕ್ಕೆ ಹೋಗ್ತೀವ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ನಾನ ಮಾಡ್ತೈತೆ ಏಕಂತ ಮೈ ಮಾರ್ನಿಂಗ್ ರೋಟಿ. ಬಾಗಿಲು ತೊಳ್ದಿ, ರಂಗೋಲಿ ಹಾಕಿ, ಪಾತ್ರೆಗಳು ತೊಳ್ದಿ, ಅಡುಗೆ ಮಾಡಿ ಟಾಟಾ. ಇವ್ರ ಕೈಯೆಲ್ಲ ಹೋಗ್ಸೋ ಥರ ಪ್ಲ್ಯಾನ್ ಇತ್ತು, ಬಟ್ ಇವರು ಬಟ್ಟೆ ಹೋಗ್ಕೊಡ್ತೀಯೇನೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದು ನೀವು ಬೆಳಗ್ಗೆ ನಾಲ್ಕಿಂತ ನೋಡಿದಿ ಇವಾಗ ನಾನೇ ಕಲರ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇದರಲ್ಲಿ ನಾನು ಮಾರ್ನಿಂಗ್ ರೋಟಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಎಲ್ರಿಗೂ ಕೂಡ ಹ್ಯಾಪಿ ಮಾರ್ನಿಂಗ್. ನಾನು ಅಪ್ಲೋಡ್ ಮಾಡೋದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಿಮಗೆ ಹ್ಯಾಪಿ ಈವ್ನಿಂಗ್. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಕ್ಯಾಶುವಲ್ ಮೈ ಮಾರ್ನಿಂಗ್ ರೋಟೀನನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಯಾವ ಥರ ಇರುತ್ತೆ ಡೈಲಿ ರೋಟೀನ್ಸ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ವೇಕಪ್ ಆಗಿರೋದು 8 ಗಂಟೆಗೆ. ಏನಪ್ಪ ಇವಳು ಹೆಣ್ಮಕ್ಳಾಗಿ 8 ಗಂಟೆಗೆ ಎದ್ದಿದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸಮ್ಟೈಮ್ಸ್ ನೈಟ್ ಟೈಮ್ಸ್ ಎಡಿಟಿಂಗು, ತಮ್ನೇಲ್ ಎಡಿಟ್ ಮಾಡೋದು, ಈ ಥರ ಕೆಲಸಗಳು ಮಾಡಿಕೊಂಡು ಮತ್ತು ಅದೇ ಥರ ಬೇರೆ ಬೇರೆ ವರ್ಕ್ಸ್ ಮಾಡಿಕೊಂಡು ಸೀರಿಯಲ್ ನೋಡಿಕೊಂಡು ಸ್ವಲ್ಪ ಲೇಟಾಗಿ ಮಲ್ಕೊತೀನಿ. ಹತ್ತತ್ರ 11ರಿಂದ 12 ಗಂಟೆ ಟೈಮ್ ಮಲ್ಕೊಳ್ಳೋ ಕಾರಣ ಬೆಳಗ್ಗೆ ಟೈಮ್ ಎಚ್ಚರಿಕೆ ಆಗೋಲ್ಲ. ಅಂದರೂ ಎಚ್ಚರಿಕೆ ಮಾಡ್ಕೊಂಡು ಎದ್ದೇಳೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಮತ್ತು ಕೀ ಲಾಕ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಒಳಗಡೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ಲಾಕ್ ಮಾಡಿಕೊಂಡು ಅವ್ರ ಕೀನ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಹೋಗಿರ್ತಾರೆ ಕಿಟಕಿಯಿಂದ. ಅಂದರೆ ಇದೇ ಥರನೇ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ, ಅವ್ರು ಸ್ವಲ್ಪ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ 4:15 5 ಗಂಟೆಗೆಲ್ಲನೂ. ಹಾಗಾಗಿ ಅವರು ಕೀ ತೆಗೆದು ಹಾಕೋಗಿರ್ತಾರೆ. ನಾನು ಸ್ವಲ್ಪ ಬೆಳಗ್ಗೆ ಎದ್ದು ಏರ್ ತೊಗೊತೀನಿ, ಫ್ರೆಶ್ ಗಾಳಿ. ಸೊ ಇವತ್ತಿನ ವೀಡಿಯೋ ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಸೊ ಫ್ರೆಶ್ ಗಾಳಿ ಒಂದು 5 ನಿಮಿಷ ಗಾಳಿ ನಿಂತ್ಕೊತೀನಿ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಇತ್ತೀಚೆಗಂತೂ ಎಷ್ಟು ಸೆಕೆ ಅಂದರೆ ನಿದ್ದೆ ಬರೋದೇ ಇಲ್ಲ. ಬೆಳಿಗ್ಗೆ ಟೈಮು 5 ಗಂಟೆ 6 ಗಂಟೆ ಆದರೂ ಕೂಡ ಮೊದಲೆಲ್ಲ ಚಳಿ ಆಗ್ತಿತ್ತು. ಬಟ್ ಇವಾಗ ಯಾವ ಥರ ಅಂತಂದರೆ ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಸೆಕೆ ಹೋಗ್ತಾ ಇರುತ್ತೆ. ಎದ್ದೋಳ್ರೆ ಸಾಕಪ್ಪ ಗಾಳಿ ತೊಗೊಳ್ಳೋಣ ಅನ್ನಿಸ್ತಾ ಇರುತ್ತೆ. ಎದ್ದು ಕಿಟಕಿ ಓಪನ್ ಮಾಡಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಸ್ವಲ್ಪ ಬೇಗನೆ ಎದ್ದೆ ಇವತ್ತು 8 ಗಂಟೆನೇ ಬೇಗ. ಬಿಕಾಸ್ ಸಮ್ಟೈಮ್ಸ್ 8:15 8:15 ಎದ್ದೊಳ್ತೀನಿ. ಇವತ್ತು ಕಸ ಹಾಕಬೇಕಿತ್ತು, ಕಸದ ಗಾಡಿ ಬಂದಿತ್ತು ಅಂತೇಳಿ ಸ್ವಲ್ಪ ಬೇಗ ಎದ್ದೆ. ಬಟ್ ಆದರೂ ಹಾಕೋಕ್ಕಾಗಿಲ್ಲ. ನಾನು ಎದ್ದೋಳೋಷ್ಟರಲ್ಲಿ ಕಸದ ಗಾಡಿನೇ ಹೋಗ್ಬಿಡ್ತು. ಸೊ ಮನೆ ಮುಂದೆ ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ನಾನು 1-2 ಗ್ಲಾಸ್ ನೀರು ಕುಡಿತೀನಿ. ಅದು ಡೈಲಿ ರೊಟೀನು ನಾನು ಕಂಪಲ್ಸರಿಯಾಗಿ ಮಾಡುವಂಥದ್ದು. ಸೊ ನೀರು ಕುಡ್ದಾದ್ಮೇಲೆ ನೆಕ್ಸ್ಟು ನಾನು ರಂಗೋಲಿ ಹಾಕ್ಬಿಡ್ತೀನಿ. ಬಾಗಿಲು ತೊಳೆದ್ಬಿಟ್ಟು ಅಂದರೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಮೊನ್ನೆನೇ ಇಟ್ಕೊಂಡಿದ್ದೀನಿ. ಡೈಲಿ ಹೊಸ್ಲೇನು ತೊಳೆಯಲ್ಲ, ಮಂಗಳವಾರ ಶುಕ್ರವಾರ ಮಾತ್ರ ಹೊಸ್ಲು ತೊಳೆದು ಅರ್ಶಿನ ಕುಂಕುಮ ಇಟ್ಕೊತೀನಿ. ಮತ್ತು ಮಾಮೂಲಿ ದಿನ ಎಲ್ಲನೂ ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊತೀನಿ. ಸೊ ಬಾಗಿಲು ತೊಳೆದ್ಬಿಟ್ಟು ಒಂದು ಸಿಂಪಲಾಗಿರುವಂತಹ ರಂಗೋಲಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇವತ್ತು ಡೈಲಿ ರೊಟೀನ್ಸ್ ಅಂತ ಹೇಳ್ಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತಾ ಇಲ್ಲ. ಬಟ್ ಎಲ್ಲನೂ ಡೈಲಿ ಕ್ಯಾಶುವಲಾಗಿ ನಾರ್ಮಲಾಗಿ ಮಾಡೋದೇ. ನನಗೆ ಸಿಂಪಲಾಗಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ತೀರ ಒಂದಷ್ಟು ಪುಟ್ಟ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೂ ಕೂಡ ಯುನೀಕಾಗಿರಲಿ ಅಂತ ಅನ್ಸೋಕ್ಕೆ ಮತ್ತು ಬೋರ್ ಆಗದಿರ ಇಲ್ಲಿ ಅನ್ನೋ ಕಾರಣಕ್ಕೆ. ಮತ್ತು ಇವತ್ತಿನ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ನಾನು ಕನ್ನಡಿ ನೋಡ್ತಾ ನಗಿತಾ ಇದ್ದೆ. ನೀವು ಸ್ಮೈಲ್ ಮಾಡ್ಬೇಕಾದ್ರೆ ಆ ಕ್ಲಿಪ್ನ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಇದೇ ಥರನೇ ಫಸ್ಟು ಫ್ರೆಶ್ ಅಪ್ ಆಗಿದ್ದ ತಕ್ಷಣ
ಕರಣೆ ಮುಂದೆ ನಿಂತ್ಕೊಂಡು ನೀರು ಕುಡಿತಾ ಇರ್ಬೇಕಾದ್ರೆ ನನ್ನ ಮುಖ ನಾನೇ ನೋಡಿ ನಗೀತೀನಿ. ಅದು ನನಗೆ ನಾನು 6th 7th ಓದಬೇಕಾದ್ರೆ ಶ್ಯಾಮಲಾ ಮೇಡಮ್ ಅಂತ ಒಬ್ಬರಿದ್ರು ನಮ್ಮ ಸ್ಕೂಲಲ್ಲಿ. ಆ ಟೀಚರ್ ಹೇಳ್ಕೊಟ್ಟಿದ್ದು, ಬೆಳಗ್ಗೆ ಎದ್ದು ನಿಮ್ಮ ಮುಖ ನೀವೇ ಕಣ್ಣಲ್ಲಿ ನೋಡಿ ಒಂದ್ಸರಿ ಸ್ಮೈಲ್ ಮಾಡಿ, ಆ ಡೇ ಪೂರ್ತಿ ಚೆನ್ನಾಗಿರುತ್ತೆ ಅಂತ. ಅಂದರೆ ನಮ್ಮನ್ನು ನಾವೇ ಫಸ್ಟ್ ಇಷ್ಟಪಡೋದರ ಇರಬೇಕಂತೆ. ಮತ್ತು ಬೇರೆಯವ್ರು ಬಂದು ನಮ್ಮ ಮುಖ ನೋಡಿ ನಗಿಯೋದು ಅಥವಾ ಒಂದು ಸ್ಮೈಲಿಂಗ್ ಫೇಸ್ ಯಾರೂ ಕೊಡೋರು ಇಲ್ಲ ಅಂದಾಗ ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು ಅಂತ ಅಂದಾಗ ನಮ್ಮನ್ನು ನಾವೇ ನೋಡಿ ಸ್ಮೈಲ್ ಮಾಡ್ಕೊಂಡಾಗ ಅವತ್ತಿನ ದಿನ ಡೇ ಸ್ಟಾರ್ಟ್ ಆಗೋದು ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಅವಾಗ ಹೇಳ್ಕೊಟ್ಟಿದ್ದನ್ನು ಇವತ್ತರೆಗೂ ಅದನ್ನೇ ಫಾಲೋ ಮಾಡ್ತಾ ಬರ್ತಿದ್ದೀನಿ. ನನಗೆ ಕನ್ನಡಿ ನೋಡಿದ ತಕ್ಷಣ ಆಟೋಮೆಟಿಕ್ ಸ್ಮೈಲ್ ಬಂದೇ ಬರುತ್ತೆ. ಸೊ ಹಾಗಾಗಿ ಫಸ್ಟು ನನ್ನ ಮುಖ ನಾನೇ ನೋಡಿಕೊಂಡು ಸ್ಮೈಲ್ ಮಾಡಿಕೊಂಡು ಅದಾದಮೇಲೆ ಹೋಗಿ ದೇವರಿಗೆ ನಮಸ್ಕಾರ ಹಾಕಿ ಅದಾದಮೇಲೆ ಅಡುಗೆ ಮನೆಗೆ ಹೋಗೋದು, ರಂಗೋಲಿ ಎಲ್ಲ ಹಾಕಿ ಆದಮೇಲೆ. ಸೊ ರಂಗೋಲಿ ಕೆಲಸ ಮುಗೀತು. ಅದಾದಮೇಲೆ ಬಂದು ಇಲ್ಲಿ ನಾನು ಹೆಲ್ದಿ ಡ್ರಿಂಕ್ ಮೊನ್ನೆ ಒಂದು ರೆಸಿಪಿನ ಶೇರ್ ಮಾಡಿಕೊಂಡು, ರೆಸಿಪಿ ಅಂತ ಹೇಳಬಾರ್ದು, ಒಂದು ಡ್ರಿಂಕು, ಒಂದು ಹೆಲ್ದಿ ಡ್ರಿಂಕ್ನ ಶೇರ್ ಮಾಡ್ಕೊಂಡಿದ್ದೀನಿ. ಮಾತ್ರ ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಓಂಕಾಳು, ಕರಿ ಜೀರಿಗೆ, ಅದಾದಮೇಲೆ ಮೆಂತ್ಯ, ಇಷ್ಟು ಕೂಡ ಫ್ರೈ ಮಾಡಿ ಆರಿಸಿ ಅದನ್ನು ಪೇಸ್ಟ್ ಅಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಬೆಳಿಗ್ಗೆ ಟೈಮ್ ಡೈಲಿ ನಾನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನನಗೆ ಅದನ್ನು ಫಸ್ಟ್ ಡೇ ಕಾಯಿಸ್ಕೋಬೇಕಾದ್ರೆ ನಿಜವಾಗ್ಲೂ ಕುಡಿಯೋಕ್ಕಾಗಿಲ್ಲ. ಆವಾಗಿಂದ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ. ಶುಗರ್ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ, ಚಾನಲಲ್ಲಿ ಚೆಕ್ ಮಾಡಿ ಇರುತ್ತೆ. ಅದು PCOD, PCOS ಮತ್ತು ವೆಯ್ಟ್ ಗೇನ್ ಆಗಿದ್ದರೆ, ಥೈರಾಯ್ಡು ಮತ್ತು ಡುಮ್ಮಕ್ಕಿದ್ರೆ ಅಂದರೆ ಅದು ಫ್ಯಾಟ್ ಇದ್ದರೆ, ಸೊ ಈ ಥರ ಎಲ್ಲ ಇದ್ದಾಗ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕೆಲ್ಲನೂ. ಹಾಗಾಗಿ ಇದನ್ನು ಡೈಲಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಅದರಲ್ಲೂ ಮೆಂತ್ಯ ಕಾಳು ಬಂದುಬಿಟ್ಟು ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ತುಂಬ ಯೂಸ್ಫುಲ್ ಆಗು ಕೂಡ ಇರುತ್ತೆ. ಬಿಕಾಸ್ ಇದರಲ್ಲಿ ಬಾಡಿ ಇರುವಂತಹ ಫ್ಯಾಟನ್ನೆಲ್ಲ ಕರಗಿಸುತ್ತೆ, ಗರ್ಭಕೋಶಕ್ಕೆ ಅಥವಾ ಗರ್ಭಶೀಲ ಎರಡೂ ಕೂಡ ಹೇಳ್ಬೋದು. ಸೊ ಅದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ವೈಟ್ ಶುಗರ್ನ ಆ್ಯಡ್ ಮಾಡಬೇಡಿ ಅಂತ ಹೇಳ್ತಾನಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಕಹಿ ಇದ್ರೂ ಪರವಾಗಿಲ್ಲ, ಹಾಗೆ ಕುಡಿತೀವಿ ಅಂತ ಹೇಳಿದ್ರೆ ನೀವು ಹಾಗೇನೂ ಕುಡಿಬೋದು. ಬಟ್ ನನಗೆ ಸ್ವಲ್ಪ ಕಹಿ ಅಂತ ಅನ್ನಿಸ್ತು, ಅಂದರೆ ಮೆಂತ್ಯದ್ದೇ ಜಾಸ್ತಿ ಕಹಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟ್ ಡೇ ಕುಡಿಬೇಕಾದ್ರೆ ಕುಡಿಯೋಕ್ಕಾಗಿಲ್ಲ, ಸೆಕೆಂಡ್ ಡೇನು ಸ್ವಲ್ಪ ಕಷ್ಟ ಆಯಿತು, ಅದಾದಮೇಲೆ ಅಭ್ಯಾಸನೇ ಆಗಿಬಿಡ್ತು. ಇವಾಗೆಲ್ಲ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಕುಡಿದ್ಬಿಟ್ಟು ಮನೆಗೆ ಗುಡಿಸಿ ಮನೆ ಒರೆಸ್ಬಿಟ್ರೆ ಸಾಕು, ತುಂಬ ಎಕ್ಸಸೈಸೇ ಆಗೋಗ್ತೈತೆ. ಹಾಗಾಗಿ ಒಂದು ಒಳ್ಳೆ ಡಯಟ್ನೇ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಡಯಟ್ ಅಂತಂದರೆ ನಾನು ಊಟ ಕಮ್ಮಿ ಮಾಡಿಲ್ಲ, ಊಟದಲ್ಲಿ ಏನೂ ಹೆಚ್ಚು ಕಮ್ಮಿ ಮಾಡಿಲ್ಲ. ಬೆಳಗ್ಗೆ ಸಂಜೆ ನೈಟು 3 ಟೈಮ್ ಚೆನ್ನಾಗಿ ಊಟ ಮಾಡ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಕುಡ್ದಾದ್ಮೇಲೆ ಬಿಸಿನೀರು ಕುಡಿದ್ರೂ ಒಳ್ಳೆಯದು. ಅದ್ರ ಜೊತೆಗೆ ನಾನು ಈ ಥರ ಒಂದು ಹೆಲ್ತಿ ಡ್ರಿಂಕ್ನ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನೀವು ಬಾಕಿ ಬರೀ ಮೆಂತ್ಯ ಹಾಕಿ ನೀವು ಕಾಯಿಸ್ಕೊಂಡು ಕುಡಿಬೋದು, ಅಥವಾ ಜೀರಿಗೆ, ಚಕ್ಕೆ, ಅದಾದಮೇಲೆ ಶುಂಠಿ ಅಂತೂ ತುಂಬ ಒಳ್ಳೆಯದು. ಶುಂಠಿ ಕೂಡ ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕಿ ಅದು 1 ಗ್ಲಾಸ್ ಬರೋ ತನಕ ಕುದಿಸ್ಬಿಟ್ಟು ಕೂಡ ಕುಡಿಬೋದು. ಇದು ನಾನು ಡೈರೆಕ್ಟ್ ಪುಡಿ ಹಾಕಿ ಮಾಡಿರೋದ್ರಿಂದ ಏನು ಜಾಸ್ತಿ ಕಾಯಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇದೇನಂತಂದರೆ ನಮ್ಮ ಮನೆಯವರು ಅಂದರೆ ಸ್ನಾನ ಮಾಡೋಕ್ಕಂತ ಹೇಳಿ ಬಂದರು, ಬೆಳಗ್ಗೆ ಬೇಗ ಹೋಗ್ಬಿಡ್ತಾರೆ. ಸೊ ಅವ್ರು ನಾಷ್ಟಕ್ಕೆ ಬಂದಾಗಲೇ ಸ್ನಾನ ಮಾಡ್ಕೊತಾರೆ. ಪಾಪ ಯಾವಾಗಲೂ ಇದೇ ಥರನೇ ಆಗಿಬಿಟ್ಟಿದೆ ಡೈಲಿ ಕೂಡ. ಅವರು ನಾರಲ್ಲಿ ಉಜ್ಜಿ ಮೈ ಕೈ ಸರಿಯಾಗಿ ಉಜ್ಜ್ತಾ ಇಲ್ಲ, ನಾನು ಕ್ಲೀನ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ನಮ್ಮ ಮನೆಯವರಿಗೆ ಕಲ್ಲಲ್ಲಿ ಉಜ್ಜಿ ಸ್ನಾನ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ ಅವರಿಗೆ. ಏನು ವ್ಲಾಗ್ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಮೈ ರೋಟಿ. ಆಫ್ಟರ್ನೂನ್ ಆದಂಗೆ ಐತೆ, ಮಾರ್ನಿಂಗ್ ಐತೆ ನಿಂಕ. ಹಂಗೆಲ್ಲ ಹೇಳ್ಬೇಡ. ಎಷ್ಟೊತ್ತಿಗೆ ಎದ್ದೋಳೋದು? ನಾನಿವತ್ತು 8 ಗಂಟೆಗೆ ಎದ್ದಿದ್ದೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 9:30 ಮನೆ ಗುಡಿಸಿ, ಬಾಗಿಲು ತೊಳೆದು, ರಂಗೋಲಿ ಹಾಕಿ, ಪಾತ್ರೆಗಳು ತೊಳೆದು, ಅಡುಗೆ ಮಾಡಿ, ಇಷ್ಟು ಕೆಲಸ ಮಾಡಿದ್ದೀನಿ. ಇದೆಲ್ಲ ನೀರು ಏನು ಒಳ್ಳೇದಾಗ ಕಾಯಿಸ್ತದೆ? ನೀನು ಸ್ವಿಚ್ ಆನ್ ಮಾಡೋದು ಈಸಿ ಅಂದ್ಕೊಂಡಿದ್ಯಾ? ಬೆಳಿಗ್ಗೆ 6 ಇಲ್ಲ 6:15ಗೆಲ್ಲ ನೀನು ಹೇಳಿದೆಲ್ಲ ಮುಗ್ದೋಗುತ್ತೆ. ಟಿಫನ್ ಒಂದು 8 ಗಂಟೆಗೆ ಮಾಡ್ತಾರೆ. ನೀನೇನು ಮಾಡಿದ್ಯಾ? 9 ಗಂಟೆಗೆ ಎದ್ದು ಮಾಡಿ ನಡಿ. ನಮ್ಮ ಜೊತೆ ಹೇಗಂತ ಮೈ ಮಾರ್ನಿಂಗ್ ರೋಟಿ, ಸಿಂಪಲ್ ಕ್ಯಾಶುಯಲ್ ಡೇ ಇನ್ ಮೈ ಲೈಫ್. ಹೋಗಿ ಆ ಕಡೆ ಬಟ್ಟೆ ಎತ್ಕೋಬೇಕು. ಸರಿ, ಯಾರಾನ ಕೆಲ್ಸಕ್ಕೆ ಹೋಗಿ ಬಂದು ಸ್ನಾನ ಮಾಡ್ತಾರ? ಗಬ್ಬು ಕೆಲ್ಸಕ್ಕೆ ಹೋಗಿ ಬಂದೇ ಸ್ನಾನ ಮಾಡೋದು, ಹಂಗೆ ಮಾಡ್ತಾರಾ? ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ತಿರ್ಗಾ ಇವಾಗ ಇನ್ನೇನು ಮಾಡ್ತೀನಿ ನಾವು? ತಿರ್ಗಾ ಕೆಲ್ಸಕ್ಕೆ ಹೋಗ್ತೀಯ? ಅದೇ ಟಿಫನ್ ಮಾಡೋಕ್ಕೆ ಬಂದಿರೋದು ನಾನು. ಟಿಫನ್ ಕೂಡ ಸ್ನಾನ ಮಾಡ್ಬಿಟ್ಟು ಮಾಡ್ತೀನಿ ಅಂದರೆ ಅವಾಗ ಎಷ್ಟು ನೀಟ್ನೆಸ್ ಅಂತ ಅನ್ಕೋ.
ನಿನ್ನ ಥರ ಗಲೀಜ್ ಅನ್ಕೊಬಿಟ್ಟಿದ್ದು ನಾನು. ಹೌದು, ನೀವು ಬೆಳಕಿದ್ದೆ ನಾನ್ಕಿಂತ ಅಂತಂದ್ರೆ ನೋಡಿ ಇವಾಗ ಏನು ನಾನೇ ಕಲರ್ ಇರೋದು. ಫೋನ್ ನಾನು ತಗೊಂಡ್ರೆ ನಾನು ಬೆಳಗಿರ್ತೀನಿ. ನಮ್ಮ ಮನೆಯವರು ನೈಟ್ ಹೇಳ್ತಿದ್ದಾರೆ ನಿಂಗಿಂತ ನಾನೇ ಸ್ವಲ್ಪ ಈ ನಡುವೆ ಕಲರ್ ಆಗಿದ್ದೀನಿ, ನೀನು ಕಪ್ಪು ಬಿಟ್ಟಿದೆ, ಮಕ್ಕ ತೊಳೆದಿರ ಅಂತ. ನೋಡು ನಾನೇ ನಾನೇ ಹಾಗಾಗಿ ರಾಣಿ ಹೊಟ್ಟೆ ಉರಿ. ಈ ಕಡೆ ಬನ್ನಿ. ಇವಾಗ ಮಾಡಿ. ಇವಾಗ ಯಾರು ಇವಾಗ ನಾನೇ ನಡೀತೆ. ನೆಕ್ಸ್ಟು ಈ ಮನೆ ಕೆಲಸ ಮುಗಿದೆ. ಇವ್ರನ್ನ ಫಸ್ಟ್ ಇವ್ರಿಗೆ ಊಟ ಹಾಕ್ಬಿಟ್ಟು ತಿಂದ್ಬಿಟ್ಟು ಇವ್ರನ್ನ ಕಳಿಸ್ಬಿಟ್ರೆ ನೆಕ್ಸ್ಟು ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಕಳಿಸೋದ್ರಾಗೆ ಎಲ್ಲ ನೆನ್ನೆ ಸುಮ್ಮನೆ ರೆಸ್ಟ್ ಮಾಡಬೇಕು ಅಂತ ಬಂದುಬಿಟ್ಟು 12 ಗಂಟೆವರೆಗೂ ಅಲ್ಲ 2 ಗಂಟೆವರೆಗೂ ಮನೇಲೆ ಕಾಲ ಹಾಕಿದ್ದಾರೆ. 11 ಗಂಟೆ ಆಯ್ತು. 3 ಅವರ್ಸ್ ಡ್ಯೂಟಿ ಮಾಡಿದರೆ ಅದಾಗ ಒಂದು 300 ಬಂದಿರೋದು ಅಲ್ಲ ಪಾಪ. ಬಟ್ಟೆ ನೋಡಿ ಹೆಂಗೆ ಹುಡುಕ್ತವ್ರೆ ಟಾರ್ಚ್ ಹಾಕ್ಕೊಂಡು. ಕತ್ಲೇನ ಕಣ್ಣಿಗೆ ಕಾಣಿಸಲ್ಲ. ಸೊ ಇವ್ರಿಗೆ ಊಟ ಮಾಡಿ ಆದಮೇಲೆ ನೆಕ್ಸ್ಟು ನಮ್ಮ ಮಾರ್ನಿಂಗ್ ರೂಟೀನನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಟೈಮು ಜಸ್ಟ್ 9:30 ಅಷ್ಟೇ. 9:30 ಅಷ್ಟೊಳಗೆ ನನ್ನ ಆಲ್ ವರ್ಕ್ಸ್ ಡನ್. ಬಟ್ಟೆ ಒಗಿಬೇಕು. ಇವ್ರ ಕೈಯಲ್ಲೇ ಒಗ್ಸೋ ಥರ ಪ್ಲ್ಯಾನ್ ಇತ್ತು. ಬಟ್ ಇವರು ಬಟ್ಟೆ ಒಗ್ಕೊಡ್ತೀಯೇನೆ ಡೈಲಾಗು. ನನ್ನ ಡೈಲಾಗ್ ನನಗೇನಾ? ಅದೇ ನೆನ್ನೆ ಮೊನ್ನೆ ಬಟ್ಟೆ ಹೋಗ್ಬಿಟ್ಟು ಅಡುಗೆ ಮಾಡ್ತಿದ್ದೀನಿ ಬಂದುಬಿಟ್ಟು ಪಾಪ ಬಟ್ಟೆಗಳು ಒಗ್ಕೊಡ್ತೀನಿ ಅಂತ ಹೋಗಿ ನೋಡ್ತವ್ರೆ. ಅಷ್ಟರಲ್ಲಿ ಒಗ್ಬಿಟ್ಟಿದ್ದೀನಿ. 3 ದಿನದಿಂದ ಬಿದ್ದಿತ್ತು, ಒಗ್ಕೊಟ್ಟಿಲ್ಲ. ನಮಸ್ಕಾರಂ ವಣಕಂ ಸೊಲ್ಲೆ. ನಮಸ್ಕಾರ ಕನ್ನಡದಲ್ಲಿ. ಆಟೋ ರಾಜ್ಕುಮಾರ್ ಮಗ ನೆರಳೊಡಿತಿದ್ದಿರಲಿ. ಈ ಕ್ಲಿಪ್ ಏನಂತಂದರೆ ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಇದರಲ್ಲಿ ಸ್ವಲ್ಪ ಪರ್ಸ್ನಲ್ ವಿಷಯನ ಮತ್ತೆ ನಮ್ಮ ಅವಾಗ ಕಾಲ್ ಮಾಡಿದ್ರ ಏನು ಎತ್ತ ಅಂತ ಸಿಂಪಲಾಗಿ ಮಾತಾಡ್ತಿದ್ವಿ. ಅದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ಇದು. ಟಾಟಾ. ಚೆನ್ನಾಗಿದೆ ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿದೆ. ಬಾಯ್. ನಮ್ಮ ಹಸ್ಬೆಂಡ್ ಜೊತೆ ಹೇಳಿದ್ನಲ್ವ ಅದೇ ಥರನೇ ಮನೆಯೆಲ್ಲ ಗುಡಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಂಡು ಅದೇ ಟೈಮಲ್ಲೇ ಹಾಗೆ ನಾಷ್ಟ ಕೂಡ ಮಾಡಿಕೊಂಡೆ. ಅದನ್ನೆಲ್ಲ ನಾನು ಯಾವಾಗಲೂ ಬೇರೆ ಬ್ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಜಸ್ಟ್ ಹೇಳ್ತಿದ್ದೀನಿ ಅಷ್ಟೇ. ಸೊ ಮನೆಯೆಲ್ಲ ಕೆಲಸ ಎಲ್ಲ ಮುಗೀತು. ಬಾಕಿ ಏನೂ ಕೆಲಸ ಇರಲಿಲ್ಲ. ಬಟ್ ಬಟ್ಟೆ ಮಾತ್ರ ಒಂದು 4 ದಿನದ ಬಟ್ಟೆ 4 ಜೊತೆ ಕರೆಕ್ಟಾಗಿ ಹಾಗೇ ಇತ್ತು. ಹಂಗಾಗಿ ಒಗ್ದಾಕ್ಬಿಡೋಣ ಅಂಥೇಳಿ ಒಗ್ದಾಕ್ಬಿಟ್ಟು ಒಗ್ಯೋದೆಲ್ಲ ಏನು ವೀಡಿಯೋ ಮಾಡಿಲ್ಲ. ಬಟ್ ಹಾರಾಕ್ಬೇಕಾದ್ರೆ ಒಂದು ಚಿಕ್ಕದಾಗಿ ಕ್ಲಿಪ್ ತೊಗೊಳೋಣ, ಚೆನ್ನಾಗಿರುತ್ತೆ ವೀಡಿಯೋಗೆ ಆ್ಯಡ್ ಮಾಡಿದ್ರೆ ಅಂಥೇಳಿ ವೀಡಿಯೋನ ಶೂಟ್ ಮಾಡಿಕೊಂಡೆ. ನಮ್ಮ ಮನೆಗೆ ಬಂದುಬಿಟ್ಟು ನಾನು ಕೂಡ ಜೊತೆಲೇ ನಾಷ್ಟ ಮಾಡ್ಕೊಬಿಟ್ಟೆ. ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡಿಬಿಟ್ಟು ಅದಾದಮೇಲೆ ಅವರು ಕೆಲಸಕ್ಕೆ ಹೋದರು. ನಾನು ನೆಕ್ಸ್ಟು ಏನು ಬಟ್ಟೆ ಒಗೆಯೋ ಕೆಲಸನ ಶುರು ಮಾಡಿಕೊಂಡೆ. ಇವಾಗೆಲ್ಲ ಏನು ಅಷ್ಟು ಬೆನ್ನು ಬರಲ್ಲ ಅನ್ನೋ ಕಾರಣಕ್ಕೆ ಒಗಿತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಸ್ವಲ್ಪ ಆದರೂ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಅನಿಸಿದೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಇದೇ ನನ್ನ ಮಾರ್ನಿಂಗ್ ರೊಟೀನ್ ಹೀಗಾಗಿತ್ತು. ಇದೇ ಥರನೇ ಯಾವಾಗಲೂ ಡೈಲಿ ಕೂಡ ಇದೇ ಥರ ರೊಟೀನ್ ಆಗಿರುತ್ತೆ ನಂದು. ಡೈಲಿ ಎದ್ದೋಳು, ಬಾಗಿಲು ತೊಳಿ, ರಂಗೋಲಿ ಹಾಕು, ಮನೆ ಕ್ಲೀನ್ ಮಾಡ್ಕೊ, ಅಡುಗೆ ಮಾಡು, ನಾಷ್ಟ ಮಾಡು, ಅದಾದಮೇಲೆ ಮನೆ ಒರೆಸೋದು, ಈ ಥರ ಪುಟ್ಟ ಕೆಲಸಗಳಿರುತ್ತೆ. ಇದೇ ಥರ ಎಲ್ಲರ ಮನೇಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರತಿ ಡೇನೂ ಕೂಡ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಲಿ, ಅದೇ ಥರ ಎಲ್ಲನೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳಿನ ವಿಡಿಯೋದಲ್ಲಿ ಸಿಗೋಣ.